ಕ್ರೈಮ್ ಅಟ್ 9 ನಲ್ಲಿ ಇವತ್ತಿನ ಇಡೀ ದಿನದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತೀವಿ. ಅದಕ್ಕೂ ಮೊದಲು ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದಿದೆ. ಲೆಬನಾನ್ನ ಬೈರೂತ್ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ. ಹಿಜ್ಬುಲ್ಲಾ ಗಣ್ಯರು ತಂಗುವ ಅಜ್ಞಾತ ಕೇಂದ್ರಗಳನ್ನು ಇಸ್ರೇಲ್ ನಾಶಪಡಿಸಿದೆ. ಈವರೆಗೂ ಬೈರೂತ್ನಲ್ಲಿ ಇಸ್ರೇಲ್ ದಾಳಿಗೆ ಸತ್ತವರ ಸಂಖ್ಯೆ 826ಕ್ಕೆ ಏರಿಕೆಯಾಗಿದೆ. ಇರಾನ್ನ ಖಾರ್ಗ್ ದ್ವೀಪದ ತೈಲ ರಫ್ತು ಕೇಂದ್ರದ ಮೇಲೆ ಮತ್ತಷ್ಟು ದಾಳಿ ನಡೆಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಇದುವರೆಗಿನ ಖಾರ್ಗ್ ದ್ವೀಪದ ಮೇಲಿನ ದಾಳಿ ಮೋಜಿಗಾಗಿ ಮಾಡಿದ್ದು, ಇನ್ಮುಂದೆ ದಾಳಿ ತೀವ್ರವಾಗಬಹುದು ಅಂತ ಟ್ರಂಪ್ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಉಪಚುನಾವಣೆ ಹಿನ್ನೆಲೆ ಬಣ ಬಡಿದಾಟ ಮರೆತು ಒಂದಾದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಟಿಕೆಟ್ ನೀಡುವ ವಿಚಾರವಾಗಿ ವಿನಯ್ ಕುಮಾರ್ ಹೆಸರು ಪ್ರಸ್ತಾಪ ಆಗ್ತಾ ಇದ್ದಂತೆ ರೇಣುಕಾಚಾರ್ಯ ಮತ್ತು ಜಿಎಂ ಸಿದ್ದೇಶ್ವರ್ ಟೀಮ್ ಮುನಿಸು ಮರೆತು ಒಂದಾಗಿದೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ. ಏಪ್ರಿಲ್ 9ಕ್ಕೆ ಮತದಾನ ನಡೆಯಲಿದ್ದು, ನಾಳೆಯಿಂದ ಕ್ಷೇತ್ರದಲ್ಲಿ ನೀತಿ ಸಂಹಿತೆ ಜಾರಿಯಾಗಲಿದೆ. ಈ ಹಿನ್ನೆಲೆ ಸರ್ಕಾರದ ಯೋಜನೆಗಳ ಬ್ಯಾನರ್ಗಳನ್ನು ನಗರಸಭೆ ಸಿಬ್ಬಂದಿ ತೆರವು ಮಾಡಿದ್ದಾರೆ. ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ನಾವು ಗೆಲ್ತೇವೆ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಕೇರಳ ಮತ್ತು ಅಸ್ಸಾಂಗಳಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ. ತಮಿಳುನಾಡಿನಲ್ಲಿ ಡಿಎಂಕೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಗೆಲ್ತಾರೆ ಅಂತ ಹೇಳಿದರು. ತಮಿಳುನಾಡು ಈ ಬಾರಿ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಪಣತೊಟ್ಟಿರುವ ಬಿಜೆಪಿ ಟಿವಿಕೆ ನಾಯಕರನ್ನ ಸೆಳೆಯಲು ಪ್ರಯತ್ನ ಪಡ್ತಾ ಇದೆ. ಚುನಾವಣೆಯಲ್ಲಿ ನಮ್ಮ ಜೊತೆ ಮೈತ್ರಿ ಮಾಡಿಕೊಳ್ಳಿ, ಗೆದ್ರೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಟಿವಿಕೆ ಮುಖ್ಯಸ್ಥ ವಿಜಯ್ಗೆ ಬಿಜೆಪಿ ಆಫರ್ ಕೊಟ್ಟಿದೆಯಂತೆ. ತಮಿಳುನಾಡಿನ ಕರೂರ್ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿಕೆ ಅಧ್ಯಕ್ಷ ಹಾಗೂ ನಟ ವಿಜಯ್ ಇವತ್ತು ಸಿಬಿಐ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದರು. ದೆಹಲಿಯ ಸಿಬಿಐ ಕಚೇರಿಯಲ್ಲಿ ಸಂಜೆವರೆಗೂ ವಿಚಾರಣೆ ಎದುರಿಸಿದ್ದಾರೆ. ವಿಧಾನಸಭಾ ಚುನಾವಣೆಗೆ ಸಜ್ಜಾಗಿರುವ ಅಸ್ಸಾಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವತ್ತು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟರು. ಗುವಾಹಟಿಯಲ್ಲಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, 2 ಕ್ಯಾನ್ಸರ್ ಕೇಂದ್ರಗಳನ್ನು ಉದ್ಘಾಟಿಸಿದ್ದಾರೆ. ನಿರ್ಮಲಾನಂದನಾಥ ಶ್ರೀಗಳು ಎಲ್ಲೆಲ್ಲೋ ದಾರಿ ತಪ್ತಾ ಇದ್ದಾರೆ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಕ್ಷಮೆಯಾಚಿಸಿದ್ದಾರೆ. ನಾನು ಮಠ ಸರಿ ಇಲ್ಲ ಅಂತ ಹೇಳಿಲ್ಲ, ಚುಂಚನಗಿರಿ ಶ್ರೀ ಬಿಟ್ಟು ಹೋದ ಸಂಸ್ಥೆ ಚೆನ್ನಾಗಿ ನಡಿಬೇಕು, ಆ ಭಾವನೆಯಲ್ಲಿ ನಾನು ಹೇಳಿದ್ದಷ್ಟೇ ಅಂತ ಹೇಳಿದ್ದಾರೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ವಿಜಯಪುರದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಹೇಳಿದ್ದಾರೆ. ಬೈ ಎಲೆಕ್ಷನ್ ಬಳಿಕ ರಾಜ್ಯದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತೆ. 50% ಸಚಿವರನ್ನ ಬದಲಾಯಿಸಿ ಹೊಸಬರಿಗೆ ಕೊಡಬೇಕು ಅಂತ ಹೈಕಮಾಂಡ್ಗೆ ಮನವಿ ಮಾಡಿದ್ದೇವೆ ಅಂತ ಹೇಳಿದರು. ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಸಚಿವ ಸ್ಥಾನದ ಪಟ್ಟ ಫೈಟ್ ಬಗ್ಗೆ ಬಿಜೆಪಿ ಕುಟುಕಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಾಂಡವವಾಡ್ತಿದೆ. ಬಾಕಿ ಹಣಕ್ಕಾಗಿ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಸಮಸ್ಯೆಗಳ ನಡುವೆ ಪದವಿಗಾಗಿ ದೆಹಲಿ ಯಾತ್ರೆಗೆ ಸಜ್ಜಾಗಿರೋದು ನಾಚಿಕೆಗೇಡು ಅಂತ ಕಿಡಿಕಾರಿದೆ. ರಾಜ್ಯದ ವಿವಿಧೆಡೆ ಅಕಾಲಿಕ ಮಳೆಯಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಮುತ್ತೋಡಿ, ಕಡಬಗೆರೆ ಭಾಗದಲ್ಲಿ ಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಮೂಡಿಗೆರೆ, ಗೆನ್ನಾರ್ಪುರ ತಾಲೂಕಿನ ಹಲವೆಡೆ ಆಲಿಕಲ್ಲು ಮಳೆಯಾಗಿದೆ. ಬೆಳಗಾವಿಯಲ್ಲಿ ಮಳೆ ಅಬ್ಬರ ಜೋರಾಗಿತ್ತು. ಹೆಚ್ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣಕ್ಕೆ ಆಗ್ರಹಿಸಿ ಇವತ್ತು ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ ನೀಡಲಾಗಿತ್ತು. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಸಾಥ್ ನೀಡಿದರು. ಬೆಂಗಳೂರಿನ ಕೊಳಚೆ ನೀರು ಚಿಕ್ಕಬಳ್ಳಾಪುರಕ್ಕೆ ಬಿಡಲಾಗ್ತಾ ಇದೆ. ಹೆಚ್ಎನ್ ವ್ಯಾಲಿ ನೀರು 3ನೇ ಹಂತದ ಶುದ್ಧೀಕರಣಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಆಗ್ರಹಿಸಿದರು. ಜಮ್ಮು ಮತ್ತು ಕಾಶ್ಮೀರದ ಉರಿ ಸೆಕ್ಟರ್ನಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನದ ಉಗ್ರನನ್ನ ಹತ್ಯೆ ಮಾಡಿದೆ. ಮಾರ್ಚ್ 14 ಹಾಗೂ 15ರ ರಾತ್ರಿ ಭಯೋತ್ಪಾದಕ ಒಳನುಸುಳುವಿಕೆಗೆ ಯತ್ನಿಸಿದ್ದ ಭಯೋತ್ಪಾದಕನನ್ನ ಹತ್ಯೆ ಮಾಡಲಾಗಿದೆ. ವಾಹನ ಸವಾರರಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಶಾಕ್ ಕೊಟ್ಟಿದೆ. ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ವಾರ್ಷಿಕ ಫಾಸ್ಟ್ಯಾಗ್ ಪಾಸ್ ದರ ₹75 ಹೆಚ್ಚಾಗಲಿದೆ. ಸದ್ಯ ₹3,000 ಇರುವ ವಾರ್ಷಿಕ ಪಾಸ್ ದರ ಏಪ್ರಿಲ್ 1ರಿಂದ ₹3,075 ಆಗಲಿದೆ. 2027ರ ಸಾಲಿನ ಪದ್ಮ ಪ್ರಶಸ್ತಿಗೆ ಇವತ್ತಿನಿಂದ ಅರ್ಜಿ ಪ್ರಾರಂಭವಾಗಿದೆ. ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನ ಮಾಡಲು ಜುಲೈ 31 ಕೊನೆಯ ದಿನಾಂಕವಾಗಿದೆ. ರಾಷ್ಟ್ರೀಯ ಪುರಸ್ಕಾರ್ ಪೋರ್ಟಲ್ನಲ್ಲಿ ನಾಮನಿರ್ದೇಶನಗಳು ಮತ್ತು ಶಿಫಾರಸುಗಳನ್ನು ಸಲ್ಲಿಸಬಹುದು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ರೆ ಈಗ ಭಾರತದಲ್ಲಿ ಚುನಾವಣಾ ಯುದ್ಧ ಶುರುವಾಗಿದೆ.
ಕರ್ನಾಟಕದ 2 ಕ್ಷೇತ್ರಗಳಿಗೆ ಉಪಚುನಾವಣೆ ಸೇರಿದಂತೆ 5 ರಾಜ್ಯಗಳಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಕರ್ನಾಟಕದ ನೆರೆಯ ರಾಜ್ಯಗಳಾದ ತಮಿಳುನಾಡು, ಕೇರಳದಲ್ಲೂ ಚುನಾವಣೆ ನಡೀತಾ ಇದ್ದು ಭಾರೀ ಕುತೂಹಲ ಸೃಷ್ಟಿಯಾಗಿದೆ. 5 ರಾಜ್ಯಗಳ ಪೈಕಿ ರಾಷ್ಟ್ರೀಯ ಪಕ್ಷಗಳಿಗಿಂತ ಪ್ರಾದೇಶಿಕ ಪಕ್ಷಗಳಿಗೆ ಅಗ್ನಿ ಪರೀಕ್ಷೆ ಶುರುವಾಗಿದೆ. That the assembly constituencies for Goa, Karnataka, Nagaland and Tripura, the polling will be held on 9th of April. ಕೇಂದ್ರ ಚುನಾವಣಾ ಆಯೋಗ ಬಹು ನಿರೀಕ್ಷಿತ ಪಂಚರಾಜ್ಯಗಳ ಚುನಾವಣಾ ದಿನಾಂಕ ಘೋಷಿಸಿದೆ. ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಪುದುಚೇರಿ ಮತ್ತು ಅಸ್ಸಾಂನಲ್ಲಿ ಚುನಾವಣಾ ರಣಕಹಳೆ ಮೊಳಗಿಸಿದೆ. ಕಳೆದೊಂದು ವರ್ಷದಿಂದ ದೇಶಾದ್ಯಂತ ತೀವ್ರ ಮತಪಟ್ಟಿ ಪರಿಷ್ಕರಣೆ ಮಾಡುವ ಮೂಲಕ ಅಖಾಡ ಹದಗೊಳಿಸಿಕೊಂಡಿದ್ದ ಚುನಾವಣಾ ಆಯೋಗ ರಾಜಕೀಯ ಪಕ್ಷಗಳ ಸಾಮರ್ಥ್ಯ ಪ್ರದರ್ಶನಕ್ಕೆ ವೇದಿಕೆ ಕಲ್ಪಿಸಿದೆ. (824 ಕ್ಷೇತ್ರ, 17.4 ಕೋಟಿ ಮತದಾರರು. 4 ರಾಜ್ಯದಲ್ಲಿ ಒಂದೇ ಹಂತ, ಪಶ್ಚಿಮ ಬಂಗಾಳದಲ್ಲಿ 2 ಹಂತ. ಮತಪಟ್ಟಿ ಶುದ್ಧೀಕರಣಕ್ಕಾಗಿ ಸಂವಿಧಾನದ ಆರ್ಟಿಕಲ್ 326ರ ಪ್ರಕಾರ ಮತಪಟ್ಟಿ ಪರಿಷ್ಕರಣೆ ಆರಂಭಿಸಿದ್ದ ಕೇಂದ್ರ ಚುನಾವಣಾ ಆಯೋಗ ಈಗ ಚುನಾವಣಾ ಪ್ರಕ್ರಿಯೆಗೆ ಚಾಲನೆ ನೀಡಿದೆ. ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯಲ್ಲಿ ಒಟ್ಟು 17.4 ಕೋಟಿ ಮತದಾರರು ಮತ ಚಲಾವಣೆಗೆ ಅರ್ಹತೆ ಪಡೆದಿದ್ದಾರೆ. ಪಶ್ಚಿಮ ಬಂಗಾಳ ಹೊರತುಪಡಿಸಿದ್ರೆ ಉಳಿದೆಲ್ಲ ರಾಜ್ಯಗಳಲ್ಲಿ ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ಒಟ್ಟು 824 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದು 25 ಲಕ್ಷ ಚುನಾವಣಾ ಸಿಬ್ಬಂದಿಯನ್ನ ಬಳಸಿಕೊಳ್ಳಲಾಗ್ತಿದೆ. ಇಂದಿನಿಂದಲೇ ನೀತಿ ಸಂಹಿತೆ ಜಾರಿಯಾಗಿದೆ. ಮೇ 4ಕ್ಕೆ ಎಲ್ಲಾ ಕ್ಷೇತ್ರಗಳ ಅಭ್ಯರ್ಥಿಗಳ ಹಣೆಬರಹ ಬಹಿರಂಗವಾಗಲಿದೆ. ಈ ಬಾರಿ ಚುನಾವಣೆ ನಡೆಯುತ್ತಿರೋ ರಾಜ್ಯಗಳ ಪೈಕಿ ಪಶ್ಚಿಮ ಬಂಗಾಳ ಅತಿ ಹೆಚ್ಚು ಕ್ಷೇತ್ರ ಅಂದ್ರೆ 294 ಕ್ಷೇತ್ರಗಳನ್ನು ಹೊಂದಿರೋ ರಾಜ್ಯವಾಗಿದೆ. ಚುನಾವಣಾ ಸೂಕ್ಷ್ಮ ರಾಜ್ಯವಾಗಿರೋದ್ರಿಂದ ಏಪ್ರಿಲ್ 23 ಮತ್ತು 29ಕ್ಕೆ 2 ಹಂತಗಳಲ್ಲಿ ಮತದಾನ ನಡೆಸಲು ನಿರ್ಧರಿಸಲಾಗಿದೆ. 1ನೇ ಹಂತ 152 ಕ್ಷೇತ್ರ ಮತ್ತು 2ನೇ ಹಂತದಲ್ಲಿ 142 ಕ್ಷೇತ್ರಗಳಿಗೆ ಮತದಾನ ನಡೆಸಲು ನಿರ್ಧರಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಒಟ್ಟು 6,44,00,000 ಜನ ಮತದಾನಕ್ಕೆ ಅರ್ಹತೆ ಪಡೆದಿದ್ದು ಸಿಎಂ ಮಮತಾ ಬ್ಯಾನರ್ಜಿ ಹಣೆಬರಹ ನಿರ್ಧರಿಸಲಿದ್ದಾರೆ. ಇನ್ನು ನೆರೆಯ ತಮಿಳುನಾಡಿನಲ್ಲಿ 234 ಕ್ಷೇತ್ರಗಳಿದ್ದು ಏಪ್ರಿಲ್ 23ಕ್ಕೆ ಮತದಾನ ನಡೆಯಲಿದೆ. 5.67 ಕೋಟಿ ಮತದಾರರು ತಮ್ಮ ಹಕ್ಕು ಚಲಾಯಿಸಲಿದ್ದಾರೆ. ನಮ್ಮ ನೆರೆಯ ಮತ್ತೊಂದು ರಾಜ್ಯ ಕೇರಳದಲ್ಲಿ 140 ಕ್ಷೇತ್ರಗಳಿದ್ದು ಏಪ್ರಿಲ್ 9ರಂದು ಮತದಾನ ನಡೆಯಲಿದೆ. 2,70,00,000 ಮತದಾರರು ಮತ ಚಲಾಯಿಸಲು ಅರ್ಹತೆ ಪಡೆದಿದ್ದಾರೆ. ಅಸ್ಸಾಂನಲ್ಲಿ 126 ಕ್ಷೇತ್ರಗಳಿದ್ದು ಏಪ್ರಿಲ್ 9ರಂದು ಮತದಾನ ನಡೆಯಲಿದೆ. 2,50,00,000 ಮತದಾರರು ಈ ಬಾರಿ ಮತದಾನಕ್ಕೆ ಅರ್ಹತೆ ಪಡೆದಿದ್ದಾರೆ. ಇನ್ನು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯಲ್ಲಿ 30 ಕ್ಷೇತ್ರಗಳಿದ್ದು ಏಪ್ರಿಲ್ 9ರಂದೇ ಮತದಾನ ನಡೆಯಲಿದೆ. ಇಲ್ಲಿ 9,44,000 ಮತದಾರರು ಹಕ್ಕು ಚಲಾಯಿಸಲಿದ್ದಾರೆ. All 126 assembly constituencies for Assam, the polling shall be just in one phase, and the polling shall all 140 assembly constituencies of Kerala shall also go for polling. Puducherry also will go along with Assam and Kerala. The date of poll is 9th April and the counting will be for the 294 assembly constituencies. The polling shall be held in 2 phases. In the first phase 152 and the second phase 142. The date of poll shall be 23rd of April and 29th of April. ಕರ್ನಾಟಕದ 2 ಕ್ಷೇತ್ರಗಳಿಗೆ ಏಪ್ರಿಲ್ 9ಕ್ಕೆ ಉಪಚುನಾವಣೆ. ಇನ್ನು ಕರ್ನಾಟಕದ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರಗಳ ಉಪಚುನಾವಣೆಗೂ ಮುಹೂರ್ತ ನಿಗದಿಯಾಗಿದೆ. ಏಪ್ರಿಲ್ 9ಕ್ಕೆ 2 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದು ಮೇ 5ಕ್ಕೆ ಫಲಿತಾಂಶ ಪ್ರಕಟವಾಗಲಿದೆ. ಕಾಂಗ್ರೆಸ್ ಹಿರಿಯ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ನಿಧನರಾದ ಹಿನ್ನೆಲೆಯಲ್ಲಿ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಎದುರಾಗಿದೆ. ಕಾಂಗ್ರೆಸ್ ಶಾಸಕರಾಗಿದ್ದ ಎಚ್.ವೈ. ಮೇಟಿ ನಿಧನರಾಗಿದ್ದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆ ಎದುರಾಗಿದೆ. ನಾಳೆಯಿಂದಲೇ 2 ಕ್ಷೇತ್ರಗಳಲ್ಲಿ ಚುನಾವಣಾ ಅಧಿಸೂಚನೆ ಜಾರಿಯಾಗುತ್ತೆ. ಚುನಾವಣಾ ನೀತಿ ಸಂಹಿತೆಯೂ ಜಾರಿಯಾಗುತ್ತೆ. 2 ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಕೆಗೆ ಮಾರ್ಚ್ 23 ಕೊನೆಯ ದಿನವಾಗಿದೆ. ಮಾರ್ಚ್ 24ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ. ನಾಮಪತ್ರ ವಾಪಸ್ ಪಡೆಯಲು ಮಾರ್ಚ್ 26 ಕೊನೆಯ ದಿನವಾಗಿದೆ. ಏಪ್ರಿಲ್ 9ರಂದು 2 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ.
ಮೇ 4ರ ಸೋಮವಾರ ಎರಡೂ ಕ್ಷೇತ್ರಗಳಲ್ಲಿ ಮತ ಎಣಿಕೆ ನಡೆದು ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ. 8 by-elections also, that is Goa, Gujarat, Karnataka, Maharashtra, Nagaland and Tripura. The polling will be held on 9th of April and for the assembly constituencies of Gujarat and Maharashtra on 23rd. The counting shall be on 4th of May for all the cases. ಇನ್ನು ಈ ಬಾರಿ ಇವಿಎಂನಲ್ಲಿ ಅಭ್ಯರ್ಥಿಗಳ ಕಲರ್ ಫೋಟೋ ಬಳಕೆ ಮಾಡಲಾಗ್ತಿದ್ದು ಪ್ರತಿ ಮತಗಟ್ಟೆಯಲ್ಲಿ 1200 ಮತದಾರರಿಗೆ ಅವಕಾಶ ನೀಡಲಾಗ್ತಿದೆ. ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ವ್ಯವಸ್ಥೆ, ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಈ ಬಾರಿಯ ಚುನಾವಣೆ ಕೂಡ ಪ್ರಧಾನಿ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಎಂದೇ ಬಿಂಬಿತವಾಗಿದ್ದು ಜನಾಭಿಪ್ರಾಯ ಯಾರ ಮೇಲಿದೆ ಅನ್ನೋದನ್ನ ನೋಡಲು ಮೇ 4ರವರೆಗೆ ಕಾಯಲೇಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಒಡಿಶಾದಲ್ಲಿ ನಡೀತಾ ಇರೋ ರಾಜ್ಯಸಭೆ ಚುನಾವಣೆಗೆ ರಾಜ್ಯದಲ್ಲಿ ಕುದುರೆ ವ್ಯಾಪಾರ ಆರೋಪ ಕೇಳಿಬಂದಿದೆ. ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಇವತ್ತು ಹೈ ಡ್ರಾಮಾವೇ ನಡೆದು ಹೋಗಿದೆ. ಕಾಂಗ್ರೆಸ್ ಬಾರಿಗೆ ಟ್ರಬಲ್ ಶೂಟರ್ ಆಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಖುದ್ದು ಅಖಾಡಕ್ಕಿಳಿದಿದ್ರು. ಅಷ್ಟಕ್ಕೂ ಇವತ್ತು ಅಂಥದ್ದೇನಾಯ್ತು ನೋಡೋಣ ಬನ್ನಿ. ನಾಳೆ ಒಡಿಶಾದಲ್ಲಿ ರಾಜ್ಯಸಭೆ ಸದಸ್ಯರ ಆಯ್ಕೆಗೆ ಚುನಾವಣೆ ನಡೆಯುತ್ತಿದೆ. ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಹೈಕಮಾಂಡ್ ಸೂಚನೆಯಂತೆ ಒಡಿಶಾದ ಕಾಂಗ್ರೆಸ್ ಶಾಸಕರು ಬೆಂಗಳೂರಿಗೆ ಆಗಮಿಸಿದ್ರು. ಅವರಿಗೆಲ್ಲ ಬಿಡದಿಯ ರೆಸಾರ್ಟ್ ಒಂದರಲ್ಲಿ ಡಿಕೆ ಶಿವಕುಮಾರ್ ವ್ಯವಸ್ಥೆ ಮಾಡಿದ್ರು. ಈಗ ಅಲ್ಲಿ ಹೈ ಡ್ರಾಮಾವೇ ನಡೆದು ಹೋಗಿದೆ. ಒಡಿಶಾದಲ್ಲಿ ಎಲೆಕ್ಷನ್, ರಾಜ್ಯದಲ್ಲಿ ಕುದುರೆ ವ್ಯಾಪಾರ. ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಹೈ ಡ್ರಾಮಾ. ಒಡಿಶಾದ ಒಟ್ಟು 147 ಶಾಸಕರ ಪೈಕಿ ಬಿಜೆಡಿ 50 ಸ್ಥಾನ ಹೊಂದಿದೆ. ಇದರಲ್ಲಿ ಕಾಂಗ್ರೆಸ್ನ 14 ಶಾಸಕರಿದ್ದು ಬಿಜೆಪಿಯ 79 ಶಾಸಕರಿದ್ದಾರೆ. ಬಿಜೆಡಿ ಅಭ್ಯರ್ಥಿ ಡಾಕ್ಟರ್ ಸ್ಯಾಂಟ್ರಪ್ಟ್ ಮಿಶ್ರಾಗೆ ನಾಮನಿರ್ದೇಶನ ಮಾಡಿದೆ. ಬಿಜೆಪಿಯಿಂದ 2 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದು, ಇದರ ಜೊತೆಗೆ ಸ್ವತಂತ್ರ ಅಭ್ಯರ್ಥಿ ದಿಲೀಪ್ ರಾಯ್ಗೆ ಬೆಂಬಲ ನೀಡಿದೆ. ಸ್ವತಂತ್ರ ಅಭ್ಯರ್ಥಿ ದಿಲೀಪ್ ರಾಯ್ ಎದುರಾಳಿಗಳಿಂದ 8 ಮತಗಳನ್ನು ಪಡೆದರೆ ಗೆಲುವು ಸಾಧ್ಯ ಎನ್ನುವ ಲೆಕ್ಕಾಚಾರ. ಹೀಗಾಗಿ ಕಾಂಗ್ರೆಸ್ನ 8 ಶಾಸಕರನ್ನ ಕಳೆದ 4 ದಿನಗಳಿಂದ ಬಿಡದಿಯ ರೆಸಾರ್ಟ್ನಲ್ಲಿಡಲಾಗಿತ್ತು. ಬೆಳಗ್ಗೆ ರೆಸಾರ್ಟ್ನಿಂದ ಚೆಕ್ಔಟ್ ಮಾಡುವಾಗ ಶಾಸಕನನ್ನ ಖರೀದಿ ಮಾಡಲು ಬ್ಲಾಂಕ್ ಚೆಕ್ಗಳನ್ನಿಟ್ಟು 5 ಕೋಟಿ ಆಫರ್ ಮಾಡಿದ್ದಾರೆಂದು ಕಾಂಗ್ರೆಸ್ ದೂರು ನೀಡಿದೆ. 4 ಜನ ಅಪರಿಚಿತರ ಪೈಕಿ 2 ಸಿಕ್ಕಿಬಿದ್ದಿದ್ದಾರೆ. ಬೀರೇಂದ್ರ ಪ್ರಸಾದ್ ಮತ್ತು ಸುರೇಶ್ ಅವರನ್ನ ಬಿಡದಿ ಪೊಲೀಸ್ ವಶಕ್ಕೆ ತೆಗೆದುಕೊಂಡಿದ್ದಾರೆ. 4 व्यक्ति ओडिशा से आए, हमारे होटल में चेक इन किए. हमारे 8 विधायकों उनके सुरक्षा के लिए हम लोग उनको यहाँ पे लेके आए थे. आज सुबह जब हम नाश्ता कर रहे थे, हमारे आसपास घूमने लगे तो पता चला कि उनके कॉल रिकॉर्ड्स में एजीएम मेफेल ग्रुप ऑफ होटल्स दिलीप राय का है, जो इंडिपेंडेंट कैंडिडेट बीजेपी के सपोर्ट में खड़ा हुआ. उनके नंबर्स नहीं है. उनको बार बार फोन जा रहा था. हमारे विधायक को 5-5 करोड़ देके खरीदने की कोशिश कर रहे हैं. ये जो हॉर्स ट्रेडिंग है, इसका निंदा करते हैं. ತಡರಾತ್ರಿ ಏನು 2 ರೂಮ್ಗೆ ಬಂದಿರ್ತಾರೆ, ಚೆಕ್ ಇನ್ ಮಾಡ್ಕೊಂಡು 4 ಜನ. ಅದರಲ್ಲಿ 2 ವ್ಯಕ್ತಿಗಳು ಇವ್ರನ್ನ ಮಾತಾಡ್ಸೋ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ MLAಗಳು ನಮಗೆ ಇಂಟಿಮೇಷನ್ ಕೊಡ್ತಾರೆ. ಇಮಿಡಿಯೇಟಾಗಿ ಪೊಲೀಸು ಅವರನ್ನ ಡಿಟೈನ್ ಮಾಡ್ತಾರೆ. ಮಾಡಿ ಅವ್ರನ್ನ ಫರ್ದರ್ ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಏನು ಒಂದು ಚೆಕ್ಕು ಹಾಗೂ ಅವರ ಮೊಬೈಲ್ಗಳೇನಿದೆ ಅದನ್ನು ನಾವು ಪ್ರೊಸೀಜರ್ ಪ್ರಕಾರ ಸೀಸ್ ಮಾಡ್ಕೊಂಡಿದ್ದೀವಿ. ಇಷ್ಟೆಲ್ಲ ಹೈ ಡ್ರಾಮಾದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಖುದ್ದು ಆ ಎಲ್ಲ ಶಾಸಕರನ್ನ ಬೆಂಗಳೂರಿನ ಸದಾಶಿವನಗರದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಕರೆತಂದು ಭೇಟಿ ಮಾಡಿಸಿದ್ರು. ಈ ವೇಳೆ ತಮಗೆ ಆಫರ್ ಮಾಡಿದ್ದು ಯಾರು, ಯಾರ ಹೆಸರು ಹೇಳಿದ್ರು ಅಂತೆಲ್ಲ ಮಾಹಿತಿ ಪಡೆದುಕೊಂಡರು. ಡಿಸಿಎಂ ಡಿಕೆ ಶಿವಕುಮಾರ್ ತಾವೇ ಮುಂದೆ ನಿಂತು ಏರ್ಪೋರ್ಟ್ ಸಮೀಪವೇ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. 4 ಜನ ಬಂದಿದ್ದಾರೆ. ಒಬ್ಬ ಲೋಕಲ್ ಯಾರೋ ಒಬ್ಬ ಬ್ಯಾಟ್ರಾಯಪುರ ಸುರೇಶ್ ಅನ್ನೋ ಹತ್ರ ಬುಕ್ ಮಾಡಿಸಿದ್ದಾರೆ. ಆನ್ಲೈನಲ್ಲಿ ಹೋಗಿದ್ದಾರೆ. ಬೆಳಗ್ಗೆ ನಮ್ಮ MLA ಮೀಟ್ ಮಾಡಿದ್ದಾರೆ. ಒಬ್ಬನ ತೆಳ ಕೊಟ್ಟಿದ್ದಾರೆ. MLA ತಿಳಿಸಿದ್ದಾರೆ 5 ಕೋಟಿ ಕೊಡ್ತೀವಿ ಒಂದು ಓಟ್ಗೆ ಅಂತ ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಕುದುರೆ ವ್ಯಾಪಾರ ಅವರು ಕುದುರೆ ವ್ಯಾಪಾರಕ್ಕಿಲ್ಲ ಅಂತ ಹೇಳಿದ್ದಾರೆ. ಇದನ್ನು ಚೆಕ್ಕನ್ನು ಎಲ್ಲ ಸೀಸ್ ಮಾಡ್ತಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಫೈಲ್ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಕಾನೂನು ಏನಿದೆ ಅದು ಕ್ರಮಕ್ಕೆ. ಶಾಸಕರು ನಾಳೆ ಬೆಳಿಗ್ಗೆ 7:30 ವಿಮಾನದಲ್ಲಿ ಒರಿಸ್ಸಾಗೆ ವಾಪಸ್ಸಾಗಲಿದ್ದಾರೆ. ಒಡಿಶಾ ರಾಜಕೀಯ ಇಡೀ ದೇಶದ ಗಮನ ಸೆಳೆದಿದೆ. ರಾಜ್ಯಸಭಾ ಚುನಾವಣೆಯಲ್ಲಿ ಕುದುರೆ ವ್ಯಾಪಾರ ನಡೀತಾ ಇದೆ ಎಂದು ಕಾಂಗ್ರೆಸ್ ಆರೋಪ ಮಾಡಿದೆ. ಮತ್ತೊಂದೆಡೆ ಪೊಲೀಸರು ತನಿಖೆ ಕೂಡ ಮಾಡ್ತಿದ್ದಾರೆ. ಈ ಮಧ್ಯೆ ನಾಳೆ ನಡೆಯುವ ಮತದಾನದಲ್ಲಿ ಯಾರ ರಣತಂತ್ರ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.
AT ವೆಂಕಟೇಶ್ ಪ್ರಭು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18. ಮಧ್ಯಪ್ರಾಚ್ಯದ ಮಹಾಯುದ್ಧ ರಾಜ್ಯದ ಹೋಟೆಲ್ ಮಾಲೀಕರಿಗೆ ರಕ್ತ ಕಣ್ಣೀರು ಸುರಿಸ್ತಾ ಇದೆ. ಸಿಲಿಂಡರ್ ಸಿಗದೆ ನೂರಾರು ಹೋಟೆಲ್ಗಳು ಬಾಗಿಲು ಹಾಕಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಮತ್ತೊಂದೆಡೆ ಗ್ಯಾಸ್ ಎಫೆಕ್ಟ್ ವಿವಿಧ ಉದ್ಯಮಗಳ ಮೇಲೂ ಬಿದ್ದಿದ್ದು ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಸಿಲಿಂಡರ್ ಎಫೆಕ್ಟ್ ಹೋಟೆಲ್ಗಳಿಗೆ ಸಂಕಷ್ಟ. ರೈಸ್ ಮಿಲ್, ಮೊಟ್ಟೆ ಉದ್ಯಮಕ್ಕೂ ಗ್ಯಾಸ್ ಪೆಟ್ಟು. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಬಿಸಿ ಭಾರತದಲ್ಲಿ ತಲ್ಲಣ ಸೃಷ್ಟಿಸಿದೆ. ಕರುನಾಡಲ್ಲೂ ಕಂಡು ಕೇಳರಿಯದ ಸಿಲಿಂಡರ್ ಸಮಸ್ಯೆ ಕಾಡುತ್ತಿದೆ. ಹೋಟೆಲ್ ಉದ್ಯಮ, ಮೊಟ್ಟೆ, ಮೀನುಗಾರಿಕೆ ಹಾಗೂ IT ಉದ್ಯಮದ ಮೇಲೂ ಭೀಕರ ಕಾಳಗದ ಕರಿನೆರಳು ಬಿದ್ದಿದೆ. ಗ್ಯಾಸ್ ಇಲ್ಲದೆ ಅದೆಷ್ಟೋ ಹೋಟೆಲ್ಗಳಿಗೆ ಬೀಗ ಬಿದ್ದಿದೆ. ರಣಬಿಸಿಲಿನಲ್ಲೂ ಏಜೆನ್ಸಿಗಳ ಮುಂದೆ ನೂರಾರು ಜನ ಕ್ಯೂ ನಿಲ್ಲೋ ಪರಿಸ್ಥಿತಿ ಉದ್ಭವಿಸಿದೆ. ಬೆಂಗಳೂರಿನಲ್ಲಿ ಶುರುವಾದ ಗ್ಯಾಸ್ ಗಂಡಾಂತರ ಸಿಟಿ ಮಂದಿಯನ್ನ ಕಂಗೆಡಿಸಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹಲವು ಹೋಟೆಲ್ಗಳಿಗೆ ಸಂಕಷ್ಟ ಶುರುವಾಗಿದೆ. ಉಲ್ಲಾಳ ಮುಖ್ಯ ರಸ್ತೆಯಲ್ಲಿರೋ ವಿದ್ಯಾರ್ಥಿಗಳ ಫೇವರೆಟ್ ಪೂಜಾ ತಿಂಡಿ ಮನೆ ಕ್ಲೋಸ್ ಆಗಿದೆ. ಮತ್ತೊಂದು ಕಡೆ ಬೆಂಗಳೂರಿನ ಶಿವಾನಂದ್ ಸರ್ಕಲ್ನಲ್ಲಿರೋ ಹಲವು ಹೋಟೆಲ್ಗಳಿಗೂ ಬೀಗ ಬಿದ್ದಿದೆ. ದೊಡ್ಡ ದೊಡ್ಡ ಹೋಟೆಲ್ಗಳು ಮಾತ್ರವಲ್ಲ, ಬೀದಿ ಬದಿ ವ್ಯಾಪಾರಿಗಳಿಗೆ ಸಿಲಿಂಡರ್ ಬಿಸಿ ತಟ್ಟಿದೆ. ಮೆಜೆಸ್ಟಿಕ್ನಲ್ಲಿರುವ ಕೆಲ ಬೀದಿ ಬದಿ ಹೋಟೆಲ್ ಕ್ಲೋಸ್ ಆಗಿದೆ. ಓಪನ್ ಆಗಿರೋ ಕೆಲ ಹೋಟೆಲ್ಗಳು ಮುಚ್ಚುವ ಹಂತದಲ್ಲಿವೆ. ಐಟಮ್ ಮಾಡ್ತಾ ಇದೆ, ಅವಾಗ ಐಟಮ್ ಜಾಸ್ತಿ ಮಾಡ್ತಾ ಇಲ್ಲ. ಏನೋ ಚಿತ್ರಾನ್ನ, ರೈಸ್ ಬಾತು ಸಿಂಪಲಾಗಿ ಮಾಡ್ಕೊಂಡು ಹಂಗೆ ಇದು ಮಾಡ್ತಾ ಇದ್ವಿ. ನಮ್ದು ಅದೇ ನಾಳೆಯಿಂದ ಅಂಗಡಿ ತೆಗಿತೀವ ಏನಂದ್ರೆ ನಮಗೆ ಗ್ಯಾರಂಟಿ ಇಲ್ಲ. ಇವಾಗ ಸಿಲಿಂಡರ್ ಫುಲ್ ಡಿಮಾಂಡ್ ಆಗಿದೆ. ಇವಾಗ ನಾವು 4 ದಿವಸ ಅಂಗಡಿ ರಜೆ ಹಾಕಿದ್ದೆ, ಊರಿಗೆ ಹೋಗಿದ್ದ. ಅದರಿಂದ ಹಳೆ ಸ್ಟಾಕ್ ಇತ್ತಲ್ಲ ಅದನ್ನ ಇದು ಮಾಡ್ತಾ ಇದ್ವಿ. ಮಲ್ಲೇಶ್ವರಂನ ಹಳ್ಳಿಮನೆ ಹೋಟೆಲ್ಗೂ ಸಿಲಿಂಡರ್ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಸೌದೆ ಒಲೆಯಲ್ಲೇ ನಿತ್ಯ 400ರಿಂದ 500 ಹೋಳಿಗೆ ರೆಡಿ ಮಾಡಲಾಗ್ತಿದೆ. ಸಿಲಿಂಡರ್ ಸಮಸ್ಯೆ ಮಧ್ಯೆ ಮಾರುಥಹಳ್ಳಿಯ ಹೋಟೆಲ್ನಲ್ಲಿ ಬೇಕಾಬಿಟ್ಟಿ ಸುಲಿಗೆ ಮಾಡುತ್ತಿದ್ದಾರೆ. 300 ರೂಪಾಯಿ ಫುಡ್ ತೆಗೆದುಕೊಂಡಿದ್ದಕ್ಕೆ 90 ರೂಪಾಯಿ ಗ್ಯಾಸ್ ಬಿಲ್ ಹಾಕಿದ್ದಾರೆ. ಬೆಂಗಳೂರಲ್ಲಿ ಡಬಲ್ ರೇಟ್ಗೆ ಸಿಲಿಂಡರ್ ಮಾರುತ್ತಿದ್ದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿ ಎಂಟರ್ಪ್ರೈಸಸ್ ಮಾಲೀಕನ ವಿರುದ್ಧ ಕೆಂಗೇರಿ ಪೊಲೀಸರು FIR ಹಾಕಿ ಬಿಸಿ ಮುಟ್ಟಿಸಿದ್ದಾರೆ. ಹುಬ್ಬಳ್ಳಿಯಲ್ಲೂ ಹೋಟೆಲ್ಗಳಿಗೆ ಗ್ಯಾಸ್ ಕೊರತೆ ಬಿಸಿ ತಟ್ಟಿದೆ. ಗುರುದತ್ತ ಭವನ ಹೋಟೆಲ್ ಸಮಯ ಬದಲಿಸಿದ್ದು ಮೆನುಗಳನ್ನು ಚೇಂಜ್ ಮಾಡಲಾಗಿದೆ. ಸದ್ಯಕ್ಕೆ ಉಪ್ಪಿಟ್ಟು, ಅವಲಕ್ಕಿ, ಇಡ್ಲಿ ವಡ ಮಾತ್ರ ನೀಡಲಾಗ್ತಿದೆ. ಮೇನ್ ಕೆಲಸ ಆಗೋದ ಗ್ಯಾಸ್ನಿಂದ. ಗ್ಯಾಸ್ ಕೊರತೆ ಐತಿ, ಯಾವ್ದು ಅನುಕೂಲ ಆಕೈತಿ ಅದನ್ನು ಮಾಡ್ತೀವಿ ಅಷ್ಟೇ. ಸಮಸ್ಯೆ ಐತಿ, ವ್ಯಾಪಾರ ಕಡಿಮೆ ಆಕೈತಿ. ಮತ್ತು ಗ್ಯಾಸ್ ಇಲ್ಲಂದಾಗ ಅಡಿಗೆ ಮಾಡೋದು ಹೆಂಗ್ರಿ? ಗ್ಯಾಸ್ ಕೊರತೆಯಿಂದ ರಾಯಚೂರಿನ ಕೆಲ ಹೋಟೆಲ್ಗಳಲ್ಲಿ ಮೆನು ಕಟ್ ಮಾಡಲಾಗಿದೆ. ಅತಿಥಿ ರೆಸ್ಟೋರೆಂಟ್ನಲ್ಲಿ ಫಾಸ್ಟ್ ಫುಡ್ ತಿಂಡಿ ತಿನಿಸುಗಳಿಗೆ ಬ್ರೇಕ್ ಹಾಕಲಾಗಿದೆ. ಇನ್ನೆರಡು ದಿನದಲ್ಲಿ ಸಿಲಿಂಡರ್ ಸಿಗದಿದ್ರೆ ಹೋಟೆಲ್ ಕ್ಲೋಸ್ ಆಗುವ ಭೀತಿ ಇದೆ. ಗ್ಯಾಸ್ಗಳು ಸಿಗ್ತಾ ಇಲ್ಲ, ಏನು ಅಲ್ಲಿ ಇಲ್ಲಿ ಹುಡುಕಾಡಿ, ಮುದುಗಲ್ಲಿ ಅಲ್ಲಿ ಇಲ್ಲಿ ಹುಡುಕಾಡಿ ಒಂದೊಂದು ಕಮರ್ಷಿಯಲ್ ಗ್ಯಾಸ್ ಕೊಡಿಸ್ತಾ ಇದಾರೆ. ಈಗ ಇನ್ನು 2 ದಿನ ನಡೀಬಹುದು, ಇವತ್ತೊಂದು ದಿನ, ನಾಳೆ ಒಂದಿನ ನಡೀಬಹುದು. ನಾಡಿದ್ದಿಂದ ಗ್ಯಾಸ್ ಇಲ್ಲ. 1 ವಾರ ಆದ್ಮೇಲೆ ಏನೋ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದಾರೆ ಅಷ್ಟೇ. ಊಹಾಪೋಹಗಳು ಏನು ಸರಿನೋ ಗೊತ್ತಿಲ್ಲ. ಆದ್ರೆ ಇನ್ನೂ 2 ದಿನ ಆದ್ರೆ ನಮ್ಗೆ ತುಂಬಾ ಸಮಸ್ಯೆಗಳಾಗ್ತಾವ. ಎಲ್ಲ ಹೋಟ್ಲುಗಳದವ್ರಿಗೆ ಯಾರಿಗೂ ಗ್ಯಾಸ್ಗಳಿಲ್ಲ. ಗ್ಯಾಸಿಂದ ಸಮಸ್ಯೆ ಬಹಳ ಆಗ್ತಾ ಇದ್ರಿ. ಅದರಿಂದ ಐಟಮ್ ಮಾಡೋದು ಕಡಿಮೆ ಮಾಡಿಬಿಟ್ಟೆ. ಇಲ್ಲ ಒಂದೊಂದು ಬಂದ್ ಮಾಡಿಬಿಟ್ಟೆ, ಒಂದೊಂದು ಐಟಮ್ ಮಾಡೋದೇ ಬಂದ್ ಮಾಡಿಬಿಟ್ಟೆ. ಗ್ಯಾಸ್ ಇನ್ನೊಂದು 2 ದಿವಸದಾಗಿ ಅಂದ್ರೆ ಬಂದ್ ಮಾಡೋದು ಡಿಸಿಷನ್ ಆಗ್ಬಿಡ್ತಾರೆ. ಹಂಗಾಗಿ ಎಲ್ಲ ಸಮಸ್ಯೆಗಳು ಬಹಳ ಇದೆ ಗ್ಯಾಸಿಂದ. ದೊಡ್ಡ ಗ್ಯಾಸ್ಗಳು ಬರೋವಲ್ಲಲ್ರಿ, ಅದೇದಾಗಿದೆ ಗ್ಯಾಸಿಂದ ಡಿಮ್ಯಾಂಡ್ ಮಾಡಿಬಿಟ್ಟದಾಗಿ ಇದು ಬರೋವಲ್ಲ. ಬೆಳಗಾವಿಯಲ್ಲೂ ಸಿಲಿಂಡರ್ ಸಂಕಷ್ಟ ಶುರುವಾಗಿದ್ದು ಹಲವು ಹೋಟೆಲ್ಗಳಲ್ಲಿ ದೋಸೆ ತಿಂಡಿಗಳಿಗೆ ಬ್ರೇಕ್ ಹಾಕಲಾಗಿದೆ. ಹೋಟೆಲ್ ನಡೆಸೋದೇ ಕಷ್ಟವಾಗ್ತಿದೆ ಅಂತ ಶಿವಾಜಿನಗರದ ತ್ರಿವೇಣಿ ಹೋಟೆಲ್ ಮ್ಯಾನೇಜರ್ ಅಳಲು ತೋಡಿಕೊಂಡಿದ್ದಾರೆ. ದಿನದಿಂದ ಗ್ಯಾಸ್ ಕೊರತೆ ತುಂಬಾ ಕಾಣಿಸ್ತಾ ಇದೆ. ಮೆನುವಲ್ಲಿ ನಾವೀಗ ದೋಸೆ ಐಟಮ್ಸ್ ಎಲ್ಲ ಸ್ಟಾಪ್ ಮಾಡಿದ್ದೀವಿ. ಇರುವಂತ ಕೆಲವೊಂದು ಐಟಮ್ಸ್ ಮೇಲೆ ಈಗ ಡಿಫೆಂಡ್ ಆಗಿ ಕಸ್ಟಮರ್ ಅವರನ್ನು ವಾಪಸ್ ಕಳಿಸಬಾರದು ಅನ್ನುವಂಥ ಒಂದೇ ಉದ್ದೇಶದಿಂದ ಲಿಮಿಟೆಡ್ ಮೆನುವಿಂದ ಹೋಟೆಲ್ ರನ್ ಮಾಡ್ತಾ ಇದ್ದೀವಿ. ಇದೇ ರೀತಿ ಕಂಟಿನ್ಯೂಸ್ಗೆ ಇನ್ನೊಂದು 2-3 ದಿನ ಕಂಟಿನ್ಯೂಸ್గా ಗ್ಯಾಸ್ ಕೊರತೆ ಆಗಿದ್ದಿದ್ರೆ ನಾವು ಹೋಟೆಲ್ ಅನ್ನು ಬಂದ್ ಮಾಡುವಂತ ಪರಿಸ್ಥಿತಿ ಕಾಣಿಸ್ತಾ ಇದೆ. ಕಲಬುರಗಿಯ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಅನ್ನದಾಸೋಹಕ್ಕೆ ಯಾವುದೇ ಗ್ಯಾಸ್ ಎಫೆಕ್ಟ್ ತಟ್ಟಿಲ್ಲ. ಮೊದಲಿನಿಂದಲೂ ಇಲ್ಲಿ ಸೌದೆ ಒಲೆ ಮೇಲೆಯೇ ಅಡುಗೆ ತಯಾರಿ ಮಾಡುತ್ತಿದ್ದಾರಂತೆ. ನಾವು ಕಟ್ಟಿಗೆ ಒಲೆ ಮೇಗೆ ಮಾಡ್ತೀವಿ. ಒಂದು 1000 ವರ್ಷ ಆಯ್ತಾನ ಇದು ಹಿಂಗೆ ಕಟ್ಟಿಗೆ ಮೇಗೆ ಮಾಡ್ಲಾಕತ್ತೀರಿ. ಕಟ್ಟಿಗೆ ದಂಟ ಹಚ್ಚಿ ಇದ್ರ ಮೇಗೆ ಅಡುಗೆ ಮಾಡ್ತೀವಿ ನಾವು. ಮಹಾದಾಸೋಗ ಬಂದವ್ರಿಗೆ ಯಾರಿಗೂ ಪ್ರಸಾದನೂ ಕಡಿಮೆ ಬೀಳಲ್ಲ, ಏನೂ ಇಲ್ಲ. ದಿನ 1 ಬೊಗಣಿ ಸಾಂಬಾರ, 3 ಬೊಗಣಿ ಅನ್ನ, 1 ಬೊಗಣಿ ನುಚ್ಚು
ಇಷ್ಟು ಮಾಡ್ತೀವಿ ನಾವು. ಇಷ್ಟು ಮಾಡಿ ಮಹಾದಾಸೋಹವನ್ನು ಓಂ ನಮ ಶಿವಾಯ ಎಂದು ನಡೆಸುತ್ತೇವೆ. ಇಸ್ರೇಲ್ ಇರಾನ್ ವಾರ್ನಿಂದ ಯಾದಗಿರಿಯ 28 ರೈಸ್ ಮಿಲ್ಗಳು ಬಂದಾಗುವ ಭೀತಿ ಇದೆ. ಯುದ್ಧದಿಂದಾಗಿ ರಫ್ತು ಮಾಡಲಾಗದೆ 25 ಟನ್ಗೂ ಅಧಿಕ ಅಕ್ಕಿ ಮಿಲ್ನಲ್ಲೇ ಉಳಿದುಕೊಂಡಿದೆ. ರೈಸ್ ಮಿಲ್ ಬಂದಾದರೆ ನೂರಾರು ಕಾರ್ಮಿಕರು ಬೀದಿಗೆ ಬೀಳುವ ಆತಂಕವಿದೆ. ಈ ಗಲ್ಫ್ ವಾರ್ಲಿಂದ ರೇಟ್ಸ್ ಬರ್ತಾ ಇಲ್ಲ, ಆಮೇಲೆ ರೇಟ್ ಹೈಕ್ ಆಗದೆ ಇದೆಲ್ಲ. ಈಗ ಮತ್ತೆ 1 ಮಂತಾಗ ರೈತರದ್ದು ಎಫೆಕ್ಟ್ ಆಗ್ತದೆ, ರೈತರಿಗೆ ಎಫೆಕ್ಟ್ ಆಗ್ತದೆ. ಏನಾದ್ರೆ ಫ್ರೆಶ್ ಕ್ರಾಪ್ ಬರ್ತದ್ರಿ, ವಿದಿನ್ 1 ಮಂತ್ ಸಮ್ಮರ್ ಕ್ರಾಪ್ ಸ್ಟಾರ್ಟ್ ಆಗ್ತದೆ. ಮತ್ತು ಕವಳಿ ರೇಟ್ ಇರಲ್ಲ, ಸೇಲ್ ಇಲ್ಲ ಅಂತಂದ್ರೆ ಕವಳಿ ರೇಟೇ ಬರಲ್ಲ ಸರ್. ಚಿತ್ರದುರ್ಗ ಜಿಲ್ಲೆಯ ಕೋಳಿ ಫಾರಂಗೂ ವಾರ್ ಎಫೆಕ್ಟ್ ತಟ್ಟಿದೆ. ಮೊಟ್ಟೆ ರಫ್ತು ಆಗದಿದ್ದಕ್ಕೆ ನಿರಂತರವಾಗಿ ದರ ಕುಸಿಯುತ್ತಿದೆ. ಹೀಗೆ ಮುಂದುವರೆದರೆ ನಷ್ಟವಾಗಲಿದೆ ಅನ್ನೋ ಭೀತಿ ಇದೆ. ಈ ಕಡೆ ಎಲ್ಲ ಯುದ್ಧ ಆಗ್ತಿರೋದ್ರಿಂದ ಮಿಡ್ಲ್ ಈಸ್ಟ್ ಕಂಟ್ರೀಸ್ನಲ್ಲೆಲ್ಲ ಎಕ್ಸ್ಪೋರ್ಟ್ ಹೋಗ್ತಾ ಇಲ್ಲ. ಇದು ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲೂ ಲಾಕ್ ಆಗಿರೋದ್ರಿಂದ ಯುರೋಪ್ ಕಂಟ್ರೀಸಿಗೆಲ್ಲ ಹೋಗ್ತಾ ಇಲ್ಲ. ಹಾಗಾಗಿ ಪ್ರೊಡಕ್ಷನ್ ಜಾಸ್ತಿ ಇದೆ, ಪ್ರೊಡಕ್ಷನ್ ಚೆನ್ನಾಗಿ ಬರ್ತಾ ಇದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ತಿನ್ನುತ್ತೆ ಪರ್ ಡೇಗೆ ಇದು ಫೀಡು ಎಲ್ಲ. ಬಟ್ ನಮಗೆ ಅದರಿಂದ ಏನು ಆದಾಯ ಏನು ಅಷ್ಟೊಂದು ಬರ್ತಾ ಇಲ್ಲ. ಈಗ ರೇಟ್ ನೋಡಿದ್ರೆ 4.60 ಪೈಸೆ ಇದೆ, ಮತ್ತು ಅದರಲ್ಲಿ 50 ಪೈಸೆ ಮೈನಸ್ ಬೇರೆ ಕೇಳ್ತಾರೆ. ಏನು ಅಷ್ಟೊಂದು ವರ್ಕೌಟ್ ಆಗ್ತಾ ಇಲ್ಲ, ಏನು ಉಳಿತಾ ಇಲ್ಲ. ಒಂದು 15 ದಿನದಿಂದನೂ ಕಡಿಮೆ ಆಗ್ತಾ ಬಂತು ಸರ್. 7 ರೂಪಾಯಿ ರೇಟ್ ಇತ್ತು, ಅವಾಗ ಸ್ವಲ್ಪ ಆದಾಯ ಅಂತ ಚೆನ್ನಾಗಿ ಬಂತು. ಅವಾಗ ದಿನಕ್ಕೂ ಇಳಿತಾ ಈಗ ಒಂದು 15 ದಿನದಿಂದನೂ ಭಾಳ ಕಡಿಮೆ ಆಗಿದೆ ಸರ್. 4 ರೂಪಾಯಿ ಬಂದಿದೆ. ಸಿಲಿಂಡರ್ ಅಭಾವದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದು, ಕೇಂದ್ರ ಸರ್ಕಾರ ಅಗತ್ಯ ಅನಿಲ ಪೂರೈಕೆ ಮಾಡಲಿ, ಇದರಲ್ಲಿ ಮಲತಾಯಿ ಧೋರಣೆ ಮಾಡಬಾರದು, ಕೂಡಲೇ ಸಮಸ್ಯೆ ಬಗೆಹರಿಸಲಿ ಅಂತ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಹೋಟೆಲ್ಗಳ ಮೇಲೆ ಅವಲಂಬಿತರಾಗಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಹೋಟೆಲ್ಗಳಲ್ಲಿ ನಿಲ್ಲಿಸ್ಬಿಟ್ರೆ ಬಹಳ ಕಷ್ಟ ಆಗ್ತದೆ, ಇಡೀ ಜನಜೀವನ ಅಸ್ತವ್ಯಸ್ತ ಆಗ್ತದೆ ಅಂತಕ್ಕಂಥ ಮಾತು ಸಂದರ್ಭದಲ್ಲಿ ಹೇಳಿ ಕೇಂದ್ರ ಸರ್ಕಾರ ಕನ್ಸರ್ನ್ ಮಿನಿಸ್ಟ್ರು ಸಿಂಗ್ ಅವರು, ಪೂರಿ ಅವರು ತೊಂದರೆ ಆಗದಿದ್ದರೆ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಅದು ಕೂಡಲೇ ಮಾಡಲಿ ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಅವರು ಸಪ್ಲೈ ಮಾಡಲಿ, ಕರ್ನಾಟಕಕ್ಕೆ ಅವರು ಮಲ್ತಾಯಿ ಧೋರಣೆ ತೋರಿಸ್ತಾ ಇರ್ಬೋದಲ್ಲ. ಹಾಗಾದ್ರೆ ಸಪ್ಲೈ ಮಾಡಲಿ, ಕರ್ನಾಟಕಕ್ಕೆ ನಾವು ಇಟ್ಕೊಂಡು ಏನು ಮಾಡ್ತೀವಿ. ಒಟ್ಟಾರೆ ಇಸ್ರೇಲ್ ಇರಾನ್ ವಾರ್ ಎಫೆಕ್ಟ್ ಕನ್ನಡಿಗರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಗ್ಯಾಸ್ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ಕೊಟ್ಟಿದೆ. ಆದರೆ ಈ ಸಮಸ್ಯೆಗೆ ಯಾವಾಗ ಪರಿಹಾರ ಸಿಗುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಧ್ಯಪ್ರಾಚ್ಯ ಅಕ್ಷರಶಃ ಅಗ್ನಿ ಉಂಟೆಯಂತಾಗಿದೆ. ಅಮೆರಿಕ ಇಸ್ರೇಲ್ ದಾಳಿ ವಿರುದ್ಧ ಇರಾನ್ ಎದೆಯೊಡ್ಡಿ ನಿಂತಿದೆ. ಕಾರ್ಗ್ ದ್ವೀಪದ ಮೇಲಿನ ದಾಳಿಗೆ ಪ್ರತಿಕಾರ ತೀರಿಸಿಕೊಂಡಿದೆ ಇರಾನ್ನ IRGC. ಮತ್ತೊಂದೆಡೆ ಲೆಬನಾನ್ನಲ್ಲಿ ಇಸ್ರೇಲ್ ಅಗ್ನಿ ಮಳೆಯನ್ನೇ ಸುರಿಸ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಶುರುವಾಗಿ 16 ದಿನ ಆಗಿದೆ. ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಮುಗಿಬಿದ್ದಿವೆ. ಎದೆಗುಂದದೆ ಇರಾನ್ ಕೂಡ ಒಂಟಿಯಾಗಿ ಹೋರಾಡ್ತಾ ಇದ್ದು ಅಮೆರಿಕ ಇಸ್ರೇಲ್ ಮೇಲೆ ಕೌಂಟರ್ ಅಟ್ಯಾಕ್ ಮಾಡ್ತಿದೆ. ನಿತ್ಯ UAE ಸೇರಿದಂತೆ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಿದ್ದ ಇರಾನ್ ಇದೀಗ ಅಮೆರಿಕದ ಬೆಂಬಲಕ್ಕೆ ನಿಂತಿರುವ ಇರಾಕ್ನ ಏಬ್ರಿಲ್ ನಗರದ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ. 5 ಖಂಡಾಂತರ ಕ್ಷಿಪಣಿಗಳು ಬಿದ್ದ ಹೊಡೆತಕ್ಕೆ ಲಾನಜ್ ಎಂಬ ತೈಲ ಸಂಸ್ಕರಣಾ ಘಟಕ ಛಿದ್ರವಾಗಿದೆ. ಇನ್ನೊಂದೆಡೆ ಕೊಲ್ಲಿ ರಾಷ್ಟ್ರಗಳಲ್ಲಿರುವ ಅಮೆರಿಕ ಸೇನಾ ನೆಲೆಗಳನ್ನು ಗುರಿಯಾಗಿಸಿ ಇರಾನ್ ಪಡೆ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ಮಾಡ್ತಿದೆ. ಇರಾಕ್ನಲ್ಲಿರುವ ಬಾಗ್ದಾದ್ ಬಳಿಯ US ಮಿಲಿಟರಿ ನೆಲೆ ಮೇಲೆ ಬಾಂಬ್ ಹೊತ್ತ ಡ್ರೋನ್ ಬಿದ್ದಿದ್ದು ಇಲ್ಲಿನ ಹೆಲಿಪ್ಯಾಡ್ ಹೊತ್ತಿ ಉರಿದಿದೆ. ಇಸ್ರೇಲ್ ಅಧ್ಯಕ್ಷ ನೆತನ್ಯಾಹು ಹತ್ಯೆಗೆ ಇರಾನ್ ಪ್ರತಿಜ್ಞೆ. ಇರಾನ್ ನಡೆಸಿದ ದಾಳಿಯಲ್ಲಿ ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಹತರಾಗಿದ್ದಾರೆ ಅಂತ ಎಲ್ಲೆಡೆ ಚರ್ಚೆ ಶುರುವಾಗಿದೆ. ಆದರೆ ನಮ್ಮ ಅಧ್ಯಕ್ಷರು ಆರೋಗ್ಯವಾಗಿದ್ದಾರೆ ಅಂತ ಇಸ್ರೇಲ್ ಅಧಿಕಾರಿಗಳು ನಿರಾಕರಿಸಿದ್ದಾರೆ. ಈ ಬೆನ್ನಲ್ಲೇ ನೆತನ್ಯಾಹು ಎಲ್ಲಿ ಅಡಗಿ ಕೂತ್ರೂ ನಾವು ಬಿಡಲ್ಲ ಅಂತ ಇರಾನ್ ಪಡೆ ಹೇಳಿದೆ. ನೆತನ್ಯಾಹು ಒಬ್ಬ ಕ್ರಿಮಿನಲ್, ಕೊಂದೇ ತೀರ್ತೇವೆ ಅಂತ IRGC ಪ್ರತಿಜ್ಞೆ ಮಾಡಿದೆ. ಟೆಲ್ ಅವೀವ್ನ ಪಟ್ಟಣದ ಮೇಲೆಯೂ ಇರಾನಿನ ಕ್ಷಿಪಣಿಗಳು ಅಪ್ಪಳಿಸಿದ್ದು ಹಲವು ವಾಹನಗಳು ಸುಟ್ಟು ಕರಕಲಾಗಿದೆ. ಜನವಸತಿ ಕಟ್ಟಡಗಳು ಡ್ಯಾಮೇಜ್ ಆಗಿವೆ. 5ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ.
ಮೇಲೆ ಯುಎಸ್ ದಾಳಿ, ವಿಡಿಯೋ ರಿಲೀಸ್. ಇರಾನ್ ದಾಳಿಗೆ ಅಮೆರಿಕ ಕೂಡ ಪ್ರತ್ಯುತ್ತರ ಕೊಡ್ತಿದೆ. ನಿನ್ನೆ ಇರಾನ್ನ ಖಾರ್ಗ್ ದ್ವೀಪವನ್ನ ಧ್ವಂಸ ಮಾಡಿತ್ತು. ಈ ಬೆನ್ನಲ್ಲೇ ಸೇನಾ ಶಸ್ತ್ರಾಸ್ತ್ರಗಳನ್ನು ಸಾಗಿಸುತ್ತಿದ್ದ ಐಆರ್ಜಿಸಿಗೆ ಸೇರಿದ ಟ್ರಕ್ಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು. ಡ್ರೋನ್ ಬಾಂಬ್ ಬಿದ್ದ ರಭಸಕ್ಕೆ ಟ್ರಕ್ ಭಯಾನಕವಾಗಿ ಸ್ಫೋಟಗೊಂಡಿದೆ. ಗಾಯಗೊಂಡ ಸುಪ್ರೀಂ ಲೀಡರ್ ಮುಜ್ತಬಾ. ಇಸ್ರೇಲ್ ಹಾಗೂ ಅಮೆರಿಕ ನಡೆಸಿದ ದಾಳಿಯಲ್ಲಿ ಇರಾನ್ನ ನೂತನ ಸುಪ್ರೀಂ ನಾಯಕ ಮುಜ್ತಬಾ ಖಮೇನಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಬಗ್ಗೆ ಭಾರತೀಯ ಗುಪ್ತಚರ ಸಂಸ್ಥೆ ಮಾಹಿತಿ ನೀಡಿದೆ. ಮುಜ್ತಬಾ ಖಮೇನಿ ಜೀವಂತವಾಗಿದ್ದರೂ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರು ನಿಗೂಢ ಸ್ಥಳದಲ್ಲಿ ಇದ್ದಾರೆ ಅಂತ ತಿಳಿಸಲಾಗಿದೆ. ಹಾರ್ಮುಸ್ ಜಲಸಂಧಿಯ ಮುಚ್ಚುವಿಕೆಯ ಬಗ್ಗೆ ಇರಾನ್ ಪ್ರತಿಕ್ರಿಯಿಸಿದೆ. ಹಾರ್ಮುಸ್ ಜಲಸಂಧಿ ಕೇವಲ ಅಮೆರಿಕ ಹಾಗೂ ಇಸ್ರೇಲ್ಗೆ ಮಾತ್ರ ಮುಚ್ಚಿದೆ ಅಂತ ಇರಾನ್ ವಿದೇಶಾಂಗ ಸಚಿವ ಅರಗ್ಚಿ ಸ್ಪಷ್ಟನೆ ನೀಡಿದ್ದಾರೆ. ಇನ್ನುಳಿದ ದೇಶಗಳಿಗೆ ನಾವು ಯಾವುದೇ ತೊಂದರೆ ಕೊಡಲ್ಲ ಅಂತ ಹೇಳಿದ್ದಾರೆ. ಯುದ್ಧ ವಲಯ ದಾಟಿದ ಭಾರತದ ತೈಲ ಟ್ಯಾಂಕರ್ಗಳು. ಯುದ್ಧದ ಉದ್ವಿಗ್ನತೆಯ ನಡುವೆಯೂ ಮಧ್ಯಪ್ರಾಚ್ಯ ದೇಶಗಳಿಂದ ಭಾರತಕ್ಕೆ ತೈಲ ಮತ್ತು ಗ್ಯಾಸ್ ಹೊತ್ತು 2 ಹಡಗುಗಳು ಬರ್ತಿವೆ. ತುಂಬಾ ಅಪಾಯಕಾರಿ ಜಾಗ ಹರ್ಮುಸ್ ಜಲಸಂಧಿ ದಾಟಿರುವ ಶಿವಾಲಿಕ್ ಮತ್ತು ನಂದಾದೇವಿ ಹಡಗುಗಳು ಭಾರತದತ್ತ ಬರ್ತಿವೆ. ನಾಳೆ ಶಿವಾನಿ ಮುಂಬೈ ಆಗಮಿಸಲಿದ್ರೆ ನಾಡಿದ್ದು ನಂದಾದೇವಿ ಭಾರತ ತಲುಪಲಿದೆ. ಈ ಮಧ್ಯೆ ಭಾರತದಿಂದ ಗಲ್ಫ್ ದೇಶಗಳಿಗೆ ಹೋಗುವ ಕೆಲವು ವಿಮಾನಗಳು ರದ್ದಾಗಿವೆ. ಯುಎಇ ಏರ್ಪೋರ್ಟ್ ಅಧಿಕಾರಿಗಳ ಸೂಚನೆ ಮೇರೆಗೆ ಏರ್ ಇಂಡಿಯಾ ಹಾಗೂ ಇಂಡಿಗೋ ವಿಮಾನಗಳು ರದ್ದಾಗಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.